ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಫೆಬ್ರವರಿ 18 ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನವಲ್ಲ. ಇದು ನಿಮ್ಮ ಸಹನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕೂ ಜೊತೆಗೆ ನಿಮ್ಮ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುವ ಮಹತ್ವದ ದಿನ. ನೀವು ಸಹಜವಾಗಿಯೇ ಶ್ರಮಜೀವಿಗಳು, ಜವಾಬ್ದಾರಿಯುತರು, ಯೋಚಿಸಿ ನಡೆದುಕೊಳ್ಳುವವರು. ಆದರೆ ಕೆಲವೊಮ್ಮೆ ಹೆಚ್ಚು ಯೋಚನೆ ಮಾಡುವುದರಿಂದ ಅವಕಾಶ ಕೈತಪ್ಪುತ್ತದೆ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂರ್ತಿಯಾಗ್ತಾ ಇದೆ. ಅದು ಉದ್ಯೋಗದ ಬಗ್ಗೆ ಆಗಿರ್ಬೋದು, ಹಣಕಾಸಿನ ಹೂಡಿಕೆ ಬಗ್ಗೆ ಆಗಿರಬಹುದು, ಮನೆಯ ಜವಾಬ್ದಾರಿ ಬಗ್ಗೆ ಆಗಿರ್ಬೋದು, ಅಥವಾ ಸಂಬಂಧದ ವಿಚಾರವಾಗಿರ್ಬೋದು. ನೀವು ಇನ್ನೂ ಸ್ವಲ್ಪ ಸಮಯ ನೋಡೋಣ ಅಂತ ಮುಂದೂಡ್ತಾ ಬರ್ತಾ ಇರ್ತೀರಾ. ಆದರೆ ಫೆಬ್ರವರಿ 18ರಂದು ಪರಿಸ್ಥಿತಿ ನಿಮ್ಮ ಸ್ಪಷ್ಟ ಉತ್ತರ ಕೇಳುತ್ತೆ. ಈ ದಿನ ನೀವು ಮೌನವಾಗಿ ಉಳಿದ್ರೆ ಜೀವನ ಹಳೆಯ ದಾರಿಯಲ್ಲೇ ಸಾಗುತ್ತೆ. ಆದರೆ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಹೊಸ ದಿಕ್ಕು ತೆರೆದುಕೊಳ್ಳುತ್ತೆ. ಮಕರ ರಾಶಿಯವರಿಗೆ ಶನಿ ಗ್ರಹದ ಪ್ರಭಾವ ಇರೋದ್ರಿಂದ ತಡವಾದರೂ ಕೂಡ ದೃಢ ಫಲಿತಾಂಶ ಸಿಗುತ್ತದೆ. ಈ ದಿನ ತೆಗೆದುಕೊಳ್ಳುವ ನಿರ್ಧಾರ ತಕ್ಷಣ ಫಲ ನೀಡದೇ ಇರಬಹುದು, ಆದರೆ ಮುಂದಿನ ತಿಂಗಳುಗಳಲ್ಲಿ ಅದರ ಪರಿಣಾಮ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ಬದಲಾವಣೆ ಎದುರಾಗಬಹುದು. ನೀವು ಅದನ್ನು ಸ್ವೀಕರಿಸಿದರೆ ನಿಮ್ಮ ನಾಯಕತ್ವ ಗುಣ ಹೊರಹೊಮ್ಮುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವ ಸಮಯ ಬಂದಿದೆ. ನೀವು ಭಯದಿಂದ ಹಿಂದೆ ಸರಿದರೆ ಅದೇ ಅವಕಾಶ ಮತ್ತೊಬ್ಬರಿಗೆ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ಬಹುಕಾಲದಿಂದ ಯೋಚಿಸುತ್ತಿದ್ದ ಒಂದು ಯೋಜನೆ ಇರಬಹುದು. ವ್ಯವಹಾರ ಪ್ರಾರಂಭಿಸಿದ, ಹೊಸ ಹೂಡಿಕೆ ಮಾಡೋದಾ ಅಥವಾ ಸಾಲ ಮುಕ್ತರಾಗೋದಾ ಎಂಬ ನಿರ್ಧಾರ ನಿಮ್ಮ ಮುಂದೆ ನಿಂತಿರುತ್ತೆ. ಫೆಬ್ರವರಿ 18ರಂದು ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರ ನಿಮ್ಮ ಮುಂದಿನ ವರ್ಷದ ಸ್ಥಿರತೆಯನ್ನು ನಿರ್ಧರಿಸುತ್ತದೆ. ಸಂಬಂಧಗಳ ವಿಚಾರದಲ್ಲಿ ಕೂಡ ಈ ದಿನ ತಿರುವಿನಂತೆ ಇರುತ್ತೆ. ನೀವು ಯಾರಿಗಾದರೂ ಮನಸ್ಸಿನಲ್ಲಿ ನೋವು ಹಿಡಿದುಕೊಂಡಿದ್ದರೆ ಅದನ್ನು ಬಿಡುವ ನಿರ್ಧಾರ ಮಾಡಬಹುದು, ಅಥವಾ ನೀವು ಮೌನವಾಗಿ ಸಹಿಸಿಕೊಂಡಿದ್ದ ವಿಷಯವನ್ನು ಸ್ಪಷ್ಟವಾಗಿ ಹೇಳಬಹುದು. ಅದು ಮೊದಲಿಗೆ ಗೊಂದಲ ಉಂಟು ಮಾಡಬಹುದು, ಆದರೆ ನಂತರ ನಿಮ್ಮ ಮನಸ್ಸಿನ ಶಾಂತಿಗೆ ಕೂಡ ಅದು ಕಾರಣ ಆಗುತ್ತೆ. ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಅಡಗಿಸಿಕೊಂಡಿರುವವರು, ಆದರೆ ಈ ದಿನ ನಿಮ್ಮ ಒಳಗಿನ ಸತ್ಯ ಹೊರಬರುತ್ತೆ. ಮನೆಯ ವಿಚಾರದಲ್ಲಿ ಒಂದು ಮಹತ್ವದ ಚರ್ಚೆ ನಡೆಯಬಹುದು. ಆಸ್ತಿ, ಸ್ಥಳಾಂತರ, ಮದುವೆ ಅಥವಾ ಕುಟುಂಬ ಜವಾಬ್ದಾರಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗ ಬರಬಹುದು. ನೀವು ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯ ಹೇಳಿದರೆ ನಿಮ್ಮ ಸ್ಥಾನ ಬಲವಾಗುತ್ತೆ. ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತದೆ. ನೀವು ನಿಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಿದ್ದೀರಿ, ಆದರೆ ಈಗ ಸಮಯ ಬಂದಿದೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ. ಮತ್ತು ಇನ್ನು ಫೆಬ್ರವರಿ 18 ಏನಿದೆ, ನಿಮ್ಮ ಸಹನೆಯ ಫಲ ಕೊಡುವ ದಿನ ಆಗಿರಬಹುದು. ಇತ್ತೀಚೆಗೆ ನೀವು ಅನುಭವಿಸಿದ ಕಷ್ಟಗಳು, ಆರ್ಥಿಕ ಒತ್ತಡ, ಮನಸ್ಸಿನ ಒತ್ತಡ ಎಲ್ಲವೂ ಕೂಡ ನಿಮ್ಮನ್ನು ಈ ನಿರ್ಧಾರಕ್ಕೆ ಸಿದ್ಧಗೊಳಿಸಲು ನಡೆದ ಪರೀಕ್ಷೆಗಳು. ನೀವು ಒಂದು ಹಳೆಯ ಭಯವನ್ನು ಬಿಡಬೇಕು. ನಾನು ವಿಫಲ ಆಗಬಹುದು ಎಂಬ ಭಯ ನಿಮ್ಮನ್ನು ಹಿಡಿದುಕೊಂಡಿದ್ದರೆ ಅದನ್ನು ಹಿಂದೆ ತ್ಯಜಿಸಿ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಬ್ರಹ್ಮಾಂಡವೇ ನಿಮ್ಮ ಬೆಂಬಲಕ್ಕೆ ಬರುತ್ತದೆ. ಆರೋಗ್ಯದ ವಿಷಯದಲ್ಲಿ ಕೂಡ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಗತ್ಯ. ನೀವು ನಿರ್ಲಕ್ಷ್ಯ ಮಾಡುತ್ತಿದ್ದ ಸಮಸ್ಯೆಯನ್ನು ಗಮನಿಸಿ ಕ್ರಮವನ್ನು ಕೈಗೊಂಡರೆ ಮುಂದಿನ ವರ್ಷಗಳಲ್ಲಿ ಆರೋಗ್ಯ ಸುಧಾರಿಸುತ್ತದೆ. ಮಕರ ರಾಶಿಯವರ ಜೀವನದಲ್ಲಿ ಬದಲಾವಣೆ ನಿಧಾನವಾಗಿ ಬರುತ್ತದೆ, ಆದರೆ ಅದು ದೀರ್ಘಕಾಲದವರೆಗೆ ಇರುತ್ತದೆ. ಫೆಬ್ರವರಿ 18 ಆ ದೀರ್ಘಕಾಲದ ಬದಲಾವಣೆಯ ಆರಂಭ. ನೀವು ಒಂದು ಬಾಗಿಲು ಮುಚ್ತಾ ಇರುವಂತೆ ಕಾಣಬಹುದು, ಆದರೆ ಅದೇ ಸಮಯದಲ್ಲಿ ಮತ್ತೊಂದು ದೊಡ್ಡ ಅವಕಾಶದ ಬಾಗಿಲು ತೆರೆದುಕೊಳ್ಳುತ್ತೆ. ಅದನ್ನು ನೀವು ಗುರುತಿಸಿ. ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಹಣಕಾಸು, ನಿಮ್ಮ ಸಂಬಂಧ, ನಿಮ್ಮ ಗುರಿ ಎಲ್ಲವನ್ನೂ ಕೂಡ ಹೊಸ ಮಾರ್ಗದಲ್ಲಿ ಸಾಗಿಸುತ್ತದೆ. ಕೆಲವರು ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸಬಹುದು, ಆದರೆ ಆ ಸಮಯನೇ ನಿಮ್ಮ ಸರಿಯಾದ ಆಯ್ಕೆಯನ್ನು ಸಾಬೀತುಪಡಿಸುತ್ತದೆ. ಬೆಳಿಗ್ಗೆ ಎದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ, ನಂತರ ಧೈರ್ಯವಾಗಿ ಹೆಜ್ಜೆ ಇಡಿ. ಮಕರ ರಾಶಿಯವರೇ, ಫೆಬ್ರವರಿ 18 ನಿಮ್ಮ ಜೀವನದ ತಿರುವು. ನೀವು ನಿಮ್ಮ ಜೀವನದ ನಾಯಕರು. ಪರಿಸ್ಥಿತಿಗಳನ್ನು ನಿಯಂತ್ರಿಸುವ ಶಕ್ತಿ ನಿಮ್ಮಲ್ಲಿದೆ. ಈ ದಿನ ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ 6 ತಿಂಗಳುಗಳ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಧೈರ್ಯ, ಶ್ರಮ ಮತ್ತು ವಿಶ್ವಾಸ ನಿಮ್ಮ ಜೊತೆ ಇದ್ರೆ ಜಯ ಖಚಿತ. ಹೊಸ ಅಧ್ಯಾಯ ನಿಮ್ಮನ್ನು ಕಾಯ್ತಾ ಇದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.